ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ರಾಜೇಶ್ ಅಂದರೆ ನಂಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಏನಂದರೆ ಸಿ ಎಯಿಂದ ಅವ್ರಿಗೆ ಸಿನಿಮಾ ಟಚ್ ಆಗಿರೋದಕ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ಭಾಳ ಇಷ್ಟ. ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದರು, ಒಂದು ಕಡೆ ಆಡಿಷನ್ ಕೊಟ್ಟಿದ್ರು, ಆ್ಯಂಡ್ ಫೋಟೋ ಶೂಟ್ ಮಾಡಿದರು, ಸೀರಿಯಲಲ್ಲೂ ಮಾಡಿದ್ದಾರೆ ಅವರು. ಆ್ಯಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಟೀಮಲ್ಲಿ ಇಡೀ ತಂಡ, ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗಲಿ, ಡಿರೆಕ್ಟರ್ ಆಗಲಿ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ಬರು ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನ್ ಕಾಣಿಸ್ತಿದೆ ನನಗೆ ಸಿನಿಮಾದಲ್ಲಿ. ಆ್ಯಂಡ್ ಶೋರೀಲ್ ಕೂಡ ತೋರಿಸಿದ್ರು, ತುಂಬ ಚೆನ್ನಾಗಿದೆ, ಸಖತ್ ನಗು ಬರುತ್ತೆ, ಖುಷಿ ಆಗುತ್ತೆ, ನಮ್ಮ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ, ಸಖತ್ ಇಷ್ಟ ಇದೆ. ಯಾಕಂದರೆ ಸಿನಿಮಾಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಗುರುಪ್ರಸಾದ್ ಅವರು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಾಂತೇಶ್ ಬಗ್ಗೆ ಹೇಳಲೇಬೇಕು. ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು, ಆ್ಯಂಡ್ ಇವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವ್ರು ಬಂದ್ರೇ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಅವಾಗಿಂದ ಆ್ಯಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ, ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ನಿಂತಿದ್ರಿ. ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್ವ ಅಂತ. ಅವ್ರು ನಗಲ್ಲ, ಅವ್ರು ಎಲ್ಲರೂ ಜಾಸ್ತಿ ನಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರನ್ನ ನೋಡೋಕ್ಕಾದ್ರೂ ನಾವು ಸಿನಿಮಾಗೆ ಬರಬೇಕು. ಆ್ಯಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದರ ಆಗೋ ಸಂತೋಷನೇ ಬೇರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆ್ಯಂಡ್ ಬೆಸ್ಟ್ ವಿಶ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.